ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ನನ್ನ 80ರ ಹುಟ್ಟುಹಬ್ಬದ ಸಂಭ್ರಮ, ದೇವಸ್ಥಾನದಲ್ಲಿ ಆಷಾಢ ಮಾಸದ ಸಂಭ್ರಮ ಎರಡೂ ಸೇರಿ ಈ ಪದ್ಯ ವಿಡಿಯೋ ಮಾಡಲು ವಿಳಂಬವಾಯಿತು, ಕ್ಷಮೆ ಇರಲಿ. ಆಚಾರ್ಯರ ಅನುಗ್ರಹದಿಂದ, ಭಗವಂತನ ಕೃಪೆಯಿಂದ ಈ ದಿನ ಶ್ರೀ ಪಾದುಕಾ ಸಹಸ್ರದ 128ನೆಯ ಪದ್ಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇದು ಪ್ರತಿ ಪ್ರಸ್ಥಾನ ಪದ್ಧತಿಗೆ ಸೇರಿದೆ. ಶ್ರೀ ಪಾದುಕಾ ದೇವಿಯು ಶ್ರೀರಾಮನ ಚರಣಗಳನ್ನು ಬಿಟ್ಟು ಭರತನ ಜೊತೆ ಅಯೋಧ್ಯೆಗೆ ಹೊರಟ ಅಪೂರ್ವ ಸನ್ನಿವೇಶದ ವಿವರಣೆಯೇ ಪ್ರತಿ ಪ್ರಸ್ಥಾನ ಪದ್ಧತಿಯ 20 ಶ್ಲೋಕಗಳು, 120ರಿಂದ 140. ಈ ದಿನದ ಪದ್ಯ ಹೀಗಿದೆ. ಸೀತಾ ಸಖಸ್ಯ ಸಹಸಾ ಚರಣಾರವಿಂದಾತ್ ಭಕ್ತ್ಯಾನತೆ ಕೃತಪದ ಭರತೋತ್ತಮಾಂಗೆ ಆರುಹ್ಯ ನಾಗಮಭಿತೋ ಭವತೀ ವಿತೇನ ಮಯೂರ ಚಾಮರಭರಂ ಮಣಿರಶ್ಮಿ ಜಾಲೈಹಿ. ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಸಮಕಾಲೀನರು. ಅವರು ಶ್ರೀರಾಮನ ಜೊತೆಗೆ ಇದ್ದವರಲ್ಲ. ಆದರೂ ಶ್ರೀ ನಾರದ ಮಹರ್ಷಿಗಳ ರಾಮಕಥಾ ವಿವರಣೆಯಿಂದ, ಶ್ರೀ ಚತುರ್ಮುಖ ಬ್ರಹ್ಮನ ವರಬಲದಿಂದ ಶ್ರೀಮದ್ ರಾಮಾಯಣದ ಕಥೆಯನ್ನು, ಅಂತರಂಗ ಬಹಿರಂಗ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ರಚಿಸಿದರು. ಪಾತ್ರಗಳನ್ನು ನುರಿತ ಶಿಲ್ಪಿಯಂತೆ ಅತ್ಯದ್ಭುತವಾಗಿ ಕಡೆದು ನಮಗಿತ್ತರು. ಆದ್ದರಿಂದಲೇ ರಾಮನ ಕಥೆ ಚೇತೋಹಾರಿ. ಶ್ರೀ ವೇದಾಂತ ದೇಶಿಕರು ಶ್ರೀ ವಾಲ್ಮೀಕಿಗಳ ಜಾಡಿನಲ್ಲೇ ಹೋಗಿ ಒಂದೊಂದು ಪಾತ್ರಗಳನ್ನು, ಒಂದೊಂದು ಸನ್ನಿವೇಶಗಳನ್ನು ಮತ್ತೂ ಸ್ಪಷ್ಟಗೊಳಿಸಿದ್ದಾರೆ. ಆದ್ದರಿಂದ ಪಾದುಕಾ ಸಹಸ್ರ ಸಾರಸ್ವತ ಲೋಕದ ಒಂದು ವಿಸ್ಮಯ. ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹೇ ಪಾದುಕಾ ದೇವಿಯೇ, ಸೀತಾ ಸಖಸ್ಯ ಚರಣ ಅರವಿಂದಾತ್, ಸೀತೆಯ ಪ್ರಾಣಪ್ರಿಯ ಸಖನಾದ ಶ್ರೀರಾಮನ ಪಾದ ಪದ್ಮಗಳಿಂದ ಹೊರಟು ಭಕ್ತ್ಯಾನತೆ ಕೃತಪದ ಭರತೋತ್ತಮಾಂಗೆ, ಭಕ್ತಿಯಿಂದ ತಲೆಬಾಗಿದ ಭರತನ ತಲೆಯ ಮೇಲೆ ಅಡಿ ಇಟ್ಟವಳಾಗಿ, ಆರುಹ್ಯ ನಾಗಮಭಿಮತೋ ಭವತೀ ವಿಶೇಷ, ಶತ್ರುಂಜಯನೆಂಬ ಆನೆಯನ್ನು ಹತ್ತಿ ಕುಳಿತವಲಾಗಿರಲು, ಮಯೂರ ಚಾಮರಭರಂ ಮಣಿರಶ್ಮಿ ಜಾಲೈಹಿ, ಆನೆಯ ಎರಡೂ ಕಡೆಗಳಲ್ಲೂ ಬೀಸುತ್ತಿರುವ ಆನೆಯ ಕಿವಿಗಳು ಮಣಿರತ್ನ ಖಚಿತವಾದ ಮಯೂರ ಚಾಮರಗಳಂತೆ ಕಾಣುತ್ತಿದ್ದವು. ಪಾದುಕಾ ದೇವಿಯು ಶತ್ರುಂಜಯನೆಂಬ ಆನೆಯ ತಲೆಯ ಮೇಲೆ ಕುಳಿತಿದ್ದಾಳೆ. ಆ ಪಾದುಕೆಗಳಿಗೆ ಮೆಟ್ಟಿದ ಮಣಿಗಳ ಕಾಂತಿಯಿಂದ ಶತ್ರುಂಜಯ ಆನೆಯ ಎರಡೂ ಕಿವಿಗಳು ಫಳಫಳನೆ ಹೊಳೆಯುತ್ತಾ ಇದೆ. ಆನೆಯ ಆ ದೊಡ್ಡದಾದ ಕಿವಿಗಳು ನವಿಲಿನ ಗರಿಗಳಿಂದ ಮಾಡಿದ ಚಾಮರಗಳಂತೆ ಕಾಣುತ್ತಿದ್ದವು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. 700 ವರ್ಷಗಳ ಹಿಂದೆ ಆಚಾರ ವಿಚಾರಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸುತ್ತಿದ್ದ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿಗಳ ಸಂಪೂರ್ಣ ಪರಿಚಯವಿದ್ದ, ಶಿಷ್ಯರಿಗೆ ಸನಾತನ ಧರ್ಮದ ಪಾಠ ಹೇಳುವ ಗುರುಗಳಾದ ಶ್ರೀ ವೇದಾಂತ ದೇಶಿಕರು ಇಲ್ಲಿ ಶ್ರೀರಾಮನನ್ನು ಸೀತಾ ಸಖಾ ಎಂದಿದ್ದಾರೆ. ಸಖಾ ಎಂದರೆ ಸ್ನೇಹಿತ, ಹೆಂಡತಿ ಎಂದರೆ ಗಂಡನ ಸ್ನೇಹಿತೆ ಎಂದು ಸೂಚಿಸಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಗೌರವವಿತ್ತು ಎಂದು ಇದು ಸೂಚಿಸುತ್ತದೆ. ಭರತ ರಾಮನನ್ನು ಕರೆತರಲು ತಾನೊಬ್ಬನೇ ಬರೀ ಕೈಲಿ ಹೋಗಿರಲಿಲ್ಲ. ಸಪರಿವಾರವಾಗಿ ಪುರಜನರ ಜೊತೆಗೆ ಸೈನ್ಯ ಸಮೇತ ಹೋಗಿದ್ದ. ವೈಭೋಗದಿಂದ ಶ್ರೀರಾಮನನ್ನು ಹಿಂದಕ್ಕೆ ಕರೆತರಲು ಶತ್ರುಂಜಯ ಎಂಬ ಪಟ್ಟದಾನೆಯನ್ನೂ ಜೊತೆಯಲ್ಲಿ ಕರೆದೊಯ್ದಿದ್ದನು ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲೂ ಸಹ ಹೀಗೆ ಹೇಳಿದೆ. ಅಯೋಧ್ಯಾಕಾಂಡ ಸರ್ಗ 97 ಗಮನಿಸಿ. ಭರತ ಚಿತ್ರಕೂಟವನ್ನು ತಲುಪಿದಾಗ ದೂರದಲ್ಲಿ ಬರುತ್ತಿದ್ದ ಪಟ್ಟದಾನೆ ಶತ್ರುಂಜಯನನ್ನು ಗುರುತಿಸುತ್ತಾನೆ ಶ್ರೀರಾಮ. ಇದೇನು, ಅದರ ಮೇಲೆ ತಂದೆಯವರು ಕುಳಿತಿಲ್ಲವಲ್ಲ ಎಂದು ಕಳವಳ ಪಡುತ್ತಾನೆ. ನಾಗಃ ಶತ್ರುಂಜಯೋ ನಾಮ ವೃದ್ಧಸ್ಥ ತಾಸ್ಯ ಧೀಮತಃ ನತು ಪಶ್ಯಾಮಿ ತಚ್ಛತ್ರಂ ಪಾಂಡರಂ ಲೋಕ ಸಂಸ್ಕೃತಂ ಪಿತುರ್ದಿವ್ಯಂ ಮಹಾಬಾಹೋ ಸಂಶಯೋ ಭವತೀಹ ಮೇ ಎನ್ನುತ್ತಾನೆ ರಾಮ ಲಕ್ಷ್ಮಣನಿಗೆ. ಇಲ್ಲಿ ನಾಗ ಎಂದರೆ ಆನೆ. ಪಟ್ಟದಾನೆಯ ಮೇಲೆ ತಂದೆಯವರು ಕಾಣುತ್ತಿಲ್ಲವಲ್ಲ ಎಂದು ಕಳವಳ ಪಡುತ್ತಾನೆ. ಮುಂದೆ ನಡೆದ ವಿಷಯಗಳು ನಿಮಗೆಲ್ಲ ತಿಳಿದೇ ಇದೆ, ಅನೇಕ ಬಾರಿ ಹೇಳಿದ್ದೇನೆ. ಕಡೆಗೆ ಶ್ರೀರಾಮ ಯಾರ ಮಾತನ್ನು ಕೇಳದೇ ಇದ್ದಾಗ ವನವಾಸ ಮಾಡಿಯೇ ಹಿಂದಿರುಗುತ್ತೇನೆಂದು ಹಠ ಹಿಡಿದಾಗ ಭರತ ಅವನ ಮುಂದೆ ರತ್ನಮಣಿ ಖಚಿತ ಪಾದುಕೆಗಳನ್ನಿಟ್ಟು, ಅಣ್ಣ, ಇದನ್ನು ಧರಿಸಿ ನನಗೆ ಕೊಡು, ಇದನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲಿಟ್ಟು ಇದರ ಪ್ರತಿನಿಧಿಯಾಗಿ ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ.
ಆದರೆ 14 ವರ್ಷ ಮಾತ್ರ. ನಂತರವೂ ನೀನು ಬರದಿದ್ದರೆ ಅಗ್ನಿಪ್ರವೇಶ ಮಾಡಿ ಜೀವ ಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಎಷ್ಟು ಭಾವಪೂರ್ಣ, ಅನನ್ಯ ಸನ್ನಿವೇಶ. ಎಲ್ಲರ ಕಣ್ಣುಗಳಲ್ಲೂ ಭಾವಾವೇಗದ ಕಣ್ಣೀರು ಹರಿದು ಭೂಮಿಯೇ ತೊಯ್ದು ಹೋಗಿತ್ತು ಎನ್ನುತ್ತಾರೆ ವಾಲ್ಮೀಕಿಗಳು. ಶ್ರೀರಾಮನೂ ಸಹ ಭರತನ ಸದ್ಗುಣಕ್ಕೆ ಮಾರು ಹೋಗಿ ಅಳುತ್ತಲೇ ಪಾದುಕೆಗಳ ಮೇಲೆ ನಿಲ್ಲುತ್ತಾನೆ. ಭರತ ಅಣ್ಣನಿಗೆ ಪ್ರದಕ್ಷಿಣೆ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ಪಟ್ಟದಾನೆ ಶತ್ರುಂಜಯ ನಿಂತಿರುವ ಬಳಿ ಹೋಗಿ ಪಟ್ಟದಾನೆಯ ತಲೆಯ ಮೇಲೆ ಪಾದುಕೆಗಳನ್ನು ಇಡುತ್ತಾನೆ. ಅಣ್ಣ ತಮ್ಮಂದಿರ ಜಗಳ, ಕಚ್ಚಾಟ, ದೂರು, ದುಮ್ಮಾನ ಇಡೀ ಕಡಿಗಳನ್ನೇ ಹೆಚ್ಚು ಕೇಳುವ ನಮಗೆ ಒಂದು ಅದ್ಭುತ ಘಟನೆಯಾಗಿ ಕಂಡು ಹೃದಯ ತುಂಬಿ ಬರುತ್ತದೆ. ಆನೆಗಳ ಕಿವಿಗಳು ಮೊರದಗಲ ಸದಾ ಚಾಮರಗಳಂತೆ ಬೀಸುತ್ತಿರುತ್ತದೆ. ರತ್ನಮಣಿ ಖಚಿತವಾದ ರಾಮನ ಚಿನ್ನದ ಪಾದುಕೆಗಳು ಆನೆಯ ತಲೆಯ ಮೇಲೆ ಏರಿ ಕುಳಿತಾಗ ಆ ಪಾದುಕೆಗಳಲ್ಲಿ ಮೆಟ್ಟಿದ್ದ ವಜ್ರ, ವೈಡೂರ್ಯ, ನವರತ್ನ ಮಣಿಗಳ ಕಾಂತಿಯಲ್ಲಿ ಆನೆಯ ಕಿವಿಗಳು ಬಣ್ಣಗಳಿಂದ ಹೊಳೆಯುತ್ತಾ ನವಿಲುಗರಿಯ ಚಾಮರಗಳೇನೋ ಎನ್ನುವಂತೆ ಕಾಣುತ್ತಿದ್ದವು ಎನ್ನುತ್ತಾರೆ ವೇದಾಂತ ದೇಶಿಕರು. ಶ್ರೀರಾಮನ ಕಥೆಯು ಯಾರು ಕೇಳಿದರೂ ಹೇಗೆ ಕೇಳಿದರೂ ನಮ್ಮ ಹೃದಯದಲ್ಲಿ ವಿದ್ಯುತ್ ಚಾಲನೆ ಉಂಟಾಗಿ ಮಸ್ತಿಷ್ಕವು ಟಿವಿ ಸ್ಕ್ರೀನ್ನ ಹಾಗೆ ಕೆಲಸ ಮಾಡುತ್ತದೆ. ಅಂತಹದರಲ್ಲಿ ಶ್ರೇಷ್ಠ ಕವಿಯು ರಾಮಾಯಣವನ್ನು ಅರೆದು ಕುಡಿದ ವಿದ್ವಾಂಸರಾದ ತರ್ಕಶಾಸ್ತ್ರ ಪ್ರವೀಣರಾದ ಸಮರ್ಥ ಗುರುಗಳಾದ ವೇದಾಂತ ದೇಶಿಕರು ರಾಮಾಯಣದ ಬಗ್ಗೆ ಹೇಳುವುದೆಲ್ಲ ನಮ್ಮ ಕಣ್ಣಿಗೆ ಕಟ್ಟುತ್ತದೆ. ಆ ಕಗ್ಗಾಡಿನಲ್ಲಿ ನಾರುಮಡಿ ಉಟ್ಟು ಎಲ್ಲವನ್ನೂ ತ್ಯಜಿಸಿ ಹೊರಟ ರಾಮನ ಹತ್ತಿರ ಭರತನಿಗೆ ಕೊಡುವುದಕ್ಕೆ ಕನಕಮಯ ರತ್ನ ಪಾದುಕೆಗಳು ಎಲ್ಲಿಂದ ಬಂದವು? ಈ ಪ್ರಶ್ನೆಗೆ ಉತ್ತರ ರಾಮಾಯಣದಲ್ಲೇ ಹುಡುಕಬಹುದು. ಅನೇಕ ಸನ್ನಿವೇಶಗಳಲ್ಲಿ ಹೇಳಿದ ಮಾತುಗಳನ್ನು ಜೋಡಿಸಿಕೊಂಡರೆ ಉತ್ತರ ಸಿಗುತ್ತದೆ. ಕೈಕೇಯಿ ಮಾತಿಗೆ ಒಪ್ಪಿ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಕ್ಕೆ ಹೊರಟ ಸಂದರ್ಭದಲ್ಲಿ ಹಠ ಮಾಡಿ ಸೀತೆ ಮತ್ತು ಲಕ್ಷ್ಮಣನು ಅವನ ಜೊತೆ ಹೊರಡುತ್ತಾರೆ. ಆಗ ಶ್ರೀರಾಮನು ತಮ್ಮನಿಗೆ, ಲಕ್ಷ್ಮಣ, ನಮ್ಮ ಮಾವ ಜನಕನು ನಮಗೆ ನೀಡಿದ 2 ರೌದ್ರಾಕಾರದ ಬಿಲ್ಲುಗಳನ್ನು, ಬಾಣಗಳನ್ನು, ಅಕ್ಷಯ ತೂಣೀರವನ್ನು, ಚಿನ್ನ ವಜ್ರ ಖಚಿತವಾದ 2 ಕತ್ತಿಗಳನ್ನು, ಒರೆಯನ್ನು ನಾನು ನಮ್ಮ ಗುರುದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇನೆ. ನೀನು ಹೋಗಿ ತೆಗೆದುಕೊಂಡು ಬಾ, ಕಾಡಿಗೆ ತೆಗೆದುಕೊಂಡು ಹೋಗೋಣ ಎನ್ನುತ್ತಾನೆ. ರಾಕ್ಷಸರನ್ನು ಎದುರಿಸಲು ಸಮರ್ಥವಾದ 2 ಭಾರೀ ಬಿಲ್ಲುಗಳನ್ನು, ಬತ್ತಳಿಕೆ ಬಾಣಗಳನ್ನು ವರುಣದೇವನು ಜನಕ ಮಹಾರಾಜನಿಗೆ ಕೊಟ್ಟಿದ್ದನು. ಅದನ್ನು ಮದುವೆಯಲ್ಲಿ ಶ್ರೀರಾಮನಿಗೆ, ಲಕ್ಷ್ಮಣನಿಗೆ ಜನಕ ಮಹಾರಾಜ ಕೊಟ್ಟನು. ಯಾರೂ ಎತ್ತಲಾಗದ ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸಿ ಮುರಿದು ಸೀತೆಯನ್ನು ವರಿಸಿದ ಧೀರ ಶ್ರೀರಾಮ ರಾಕ್ಷಸರನ್ನು ಎದುರಿಸಬೇಕಾದ ಸಂದರ್ಭ ಬರಬಹುದು ಎಂದು ಜನಕ ಮಹಾರಾಜ ಊಹಿಸಿದ್ದ. ವಿಶ್ವಾಮಿತ್ರರ ಹಿಂದೆ ಹೋಗಿ ರಾಕ್ಷಸರ ಕೃತ್ಯಗಳನ್ನು ಅರಿತಿದ್ದ, ಅವರಿಂದ ಶಸ್ತ್ರಾಸ್ತ್ರಗಳನ್ನು ಕಲಿತಿದ್ದ ಶ್ರೀರಾಮ ಬಹುಶಃ ಗುರುಗಳ ಮನೆಯಲ್ಲಿ ಆ ಬಿಲ್ಲು ಬಾಣಗಳನ್ನು ಉಪಯೋಗಿಸುತ್ತಾ ಅದರಲ್ಲಿ ಅಭ್ಯಾಸ ಮಾಡುತ್ತಾ ಇದ್ದನೆಂದು ತೋರುತ್ತದೆ. ಕಾಡಿಗೆ ಹೊರಟಾಗ ಅವುಗಳನ್ನು ಎತ್ತಿಕೊಂಡು ಹೋಗುವುದು ಸಹಜವೇ ಆಗಿತ್ತು. ಜೊತೆಗಿದ್ದ ಅಳಿಯನಿಗೆ ಕೊಟ್ಟಿದ್ದ ರತ್ನಮಯ ಪಾದುಕೆಗಳನ್ನು ಲಕ್ಷ್ಮಣ ತಂದಿರಬೇಕು. ಅಥವಾ ಅಣ್ಣನಿಗೆ ಚಿತ್ರಕೂಟ ಕಾಡಿನಲ್ಲಿಯೇ ಸಮಸ್ತ ಪುರಜನರ ಎದುರು ಪಟ್ಟಾಭಿಷೇಕ ಮಾಡಿ ಅಯೋಧ್ಯೆಗೆ ಕರೆತರಬೇಕೆಂದು ಚದುರಂಗ ಬಲದೊಡನೆ ಹೊರಟು ಬಂದಿದ್ದ ಭರತ ರಾಮನಿಗಾಗಿ ಪಟ್ಟದಾನೆ ಶತ್ರುಂಜಯವನ್ನು, ಅವನ ರತ್ನಮಯ ಪಾದುಕೆಗಳನ್ನು ತಂದಿರುವುದರಲ್ಲಿ ಆಶ್ಚರ್ಯವಿಲ್ಲ. ರಾಮ ಬರುವುದಿಲ್ಲ ಎಂದಾಗ ಅವನ ಪಾದುಕೆಯನ್ನೇ ಸಿಂಹಾಸನದ ಮೇಲೆ ಕೂರಿಸು ಎಂದರು ವಸಿಷ್ಠರು. ಆದ್ದರಿಂದ ವೇದಾಂತ ದೇಶಿಕರು ಅಯೋಧ್ಯೆಗೆ ಹಿಂತಿರುಗಿ ಹೊರಟ ಪಾದುಕೆಯ ವೈಭವವನ್ನು ಈ ಪ್ರತಿಪ್ರಸ್ಥಾನ ಪದ್ಧತಿಯಲ್ಲಿ ವರ್ಣಿಸಿದ್ದಾರೆ. ಪಾದುಕೆ ಎಂದರೆ ನಮ್ಮಾಳ್ವಾರರು, ಶಠಾರಿ ಸ್ವರೂಪರು. ಪಾದುಕೆ ಎಂದರೆ ನಿತ್ಯಸೂರಿಗಳಾದ ವಿಶ್ವಕ್ಸೇನರು. ಅವರ ವೈಭವ ಎಷ್ಟೆಂದು ಹೇಳತೀರದು. ಗುರು ಎಂದರೆ ಅಂಧಕಾರವನ್ನು ಕಳೆಯುವವರು, ದಿವ್ಯ ಜ್ಯೋತಿ ಸ್ವರೂಪರು. ಅವರ ಮಾತುಗಳು, ನುಡಿ ರತ್ನಗಳು ಚೆಲ್ಲುವ ಬೆಳಕು ನಮಗೆ ಭಗವಂತನ ಸಾಕ್ಷಾತ್ಕಾರ ನೀಡುತ್ತದೆ. ಲೋಕದ ದಿವ್ಯ ಶಕ್ತಿಯನ್ನು, ಎಲ್ಲದರ ಬೆಳಕನ್ನು ಕಾಣಬೇಕೆಂದರೆ ಗುರುವಿನ ಬಳಿ ಹೋಗಬೇಕು. ಗುರುವಿನ ಚರಣಾರವಿಂದಗಳಿಗೆ ತಲೆ ಮುಟ್ಟಿಸಬೇಕು, ನಮಿಸಬೇಕು, ಆತ್ಮಸಮರ್ಪಣೆ ಮಾಡಿಕೊಳ್ಳಬೇಕು. ಭರತ ಮಾಡಿದ್ದು ಅದೇ. ಗುರು ವಸಿಷ್ಠರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದ. ಶ್ರೀರಾಮನನ್ನು ಪಡೆಯಲು ಆಗದಿದ್ದಾಗ ದಾರಿ ತೋರಿದರೂ ಪಾದುಕೆಗಳನ್ನು ತೆಗೆದುಕೋ ಎಂದರು ಆ ಗುರುಗಳು. ಅಲ್ಲಿಗೆ ಸಮಸ್ಯೆಗಳೆಲ್ಲ ಬಗೆಹರಿದಿತ್ತು. ಎಲ್ಲೆಡೆಯಲ್ಲೂ ಎಲ್ಲರ ಮನಸ್ಸಿನಲ್ಲೂ ಕತ್ತಲು ಹರಿದು ಬೆಳಕು ತುಂಬಿತ್ತು. ಎಲ್ಲರೂ ತೃಪ್ತರಾಗಿ ನೆಮ್ಮದಿಯಿಂದ ಅಯೋಧ್ಯೆಗೆ ಹಿಂತಿರುಗಿದರು. ಇದೆಲ್ಲ ಆದದ್ದು ಪಾದುಕೆಗಳು ಶ್ರೀರಾಮನನ್ನು ಬಿಟ್ಟು ಬಂದು ಭರತನ ಹಿಂದೆ ಹೊರಟಿದ್ದರಿಂದ.
ಭಗವದ್ ರಾಮಾನುಜರು ಹೇಳಿರುವ ಶರಣಾಗತಿಯ 6 ಅಂಗಗಳಲ್ಲಿ ಆನುಕೂಲ್ಯಸ್ಯ ಸಂಕಲ್ಪಂ ಅಂದರೆ ಎಂತಹ ಪರಿಸ್ಥಿತಿಯಲ್ಲಾದರೂ ಭಗವಂತನ ಇಚ್ಛೆಯಂತೆ ನಡೆಯಬೇಕು ಎಂದು. ಅದು ಇಲ್ಲಿ ನಡೆಯಿತು. ಭಗವದ್ ಭಕ್ತಳಾದ ಪಾದುಕಾದೇವಿ ದೇವರನ್ನೇ ಬಿಡುವ ಸಂದರ್ಭ ಬಂದರೂ ಅವನ ಮಾತನ್ನು ಪಾಲಿಸಿದ್ದಾಳೆ. ಭರತನು ಗುರುವಿನ ಮಾತನ್ನು ಕೇಳಿ ಕೃತಾರ್ಥನಾದನು. ಗುರುವಿಲ್ಲದ ರಾವಣ ಮಾತ್ರ ಭಗವಂತನ ಕೈಲಿ ಹತನಾದ. ಸದ್ಗುರುವಿನ ಪಾದಗಳನ್ನೆತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳಬೇಕು. ಸದ್ಗುರುವನ್ನು ಸಿಂಹಾಸನದ ಮೇಲೆ ಕುಳ್ಳೆರಿಸಿ ಪೂಜೆ ಮಾಡಬೇಕು. ಗುರುವಿನಿಚ್ಛೆಯಂತೆ ನಡೆಯಬೇಕು. ಗುರುವಿನ ಸನಿಹವಿದ್ದರೆ ಜ್ಞಾನದ ಬೆಳಕು ಮುಕ್ತಿಯ ಪಥಕ್ಕೆ ಒಯ್ಯುತ್ತದೆ. ಭಗವಂತನ ಸಾನ್ನಿಧ್ಯ ದೊರೆತು ಬಾಳು ಧನ್ಯವಾಗುತ್ತದೆ ಎನ್ನುತ್ತದೆ ಈ ಪದ್ಯ. ಗುರುವಿನ ಮಹಿಮೆ ಅಪಾರ. ಅವರ ಒಂದೊಂದು ಮಾತು ಅನನ್ಯ. ಅದರಿಂದ ಪ್ರಭಾವಿತರಾಗದವರಿಲ್ಲ. ಒಮ್ಮೆ ಮಾತ್ರ ಗುರುವಿನ ಬಳಿಗೆ ಹೋಗಿ ಪೂರ್ತಿ ಬದಲಾಗಿ ಅಜ್ಞಾನ ಕಳೆದು ಜ್ಞಾನದ ದಾರಿಯಲ್ಲಿ ನಡೆದ ಒಬ್ಬನ ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಬ್ಬಳು ಪರಮಸಾಧ್ವಿ ಇದ್ದಳು. ದಾನ ಧರ್ಮ ಮಾಡುತ್ತಿದ್ದಳು. ಸಾಧು ಸಜ್ಜನರ ಸೇವೆ ಮಾಡುತ್ತಿದ್ದಳು. ಆದರೆ ಅವಳ ಗಂಡ ಪೂರ್ತಿ ಐಷಾರಾಮದಲ್ಲಿ ಇರುತ್ತಿದ್ದ. ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದ ನಿಜ. ಹೆಂಡತಿ ಮಕ್ಕಳಿಗೆ ಸಕಲ ಸೌಕರ್ಯಗಳನ್ನೂ ಒದಗಿಸಿಕೊಟ್ಟಿದ್ದ. ಅದು ನಿಜ. ಒಳ್ಳೆಯ ಉದ್ಯಮಿಯಾಗಿದ್ದ. ಒಳ್ಳೆಯ ಗಂಡ, ಒಳ್ಳೆಯ ತಂದೆಯಾಗಿದ್ದ. ಆದರೆ ಅವನ ಗಮನ ಪೂರ್ತ ಹಣ ಸಂಪಾದನೆಯಲ್ಲಿ, ಸಂಪಾದಿಸಿದ ಹಣವನ್ನು ಕೂಡಿಡುವುದರಲ್ಲಿ ಮತ್ತು ಐಷಾರಾಮಗಳಿಗೆ ಖರ್ಚು ಮಾಡುವುದರಲ್ಲಿ. ಹೆಚ್ಚು ಹೆಚ್ಚು ಐಹಿಕ ಸುಖಗಳನ್ನು ಪಡೆಯುವುದೇ ಅವನ ಗುರಿಯಾಗಿತ್ತು. ಎಲ್ಲ ಇಂದ್ರಿಯಗಳಿಗೂ ಅತಿ ಹೆಚ್ಚಾಗಿ ಸುಖಭೋಗ ಕೊಡುವುದರಲ್ಲೇ ತಲ್ಲೀನನಾಗಿದ್ದ. ಇದರಿಂದ ಹೆಂಡತಿಗೆ ಬಹಳ ದುಃಖವಾಗುತ್ತಿತ್ತು. ಅವಳದ್ದು ಸ್ಪಿರಿಚುಯಲ್ ಲೈಫ್. ಅವಳ ಮಾತನ್ನು ಗಂಡ ಕೇಳುತ್ತಿರಲಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವಋಣ, ಋಷಿಋಣ, ಪಿತೃಋಣ, ಮನುಷ್ಯಋಣ, ಭೂತಋಣಗಳನ್ನು ತೀರಿಸಬೇಕು ಎಂಬ ಅರಿವು ಅವನಿಗಿರಲಿಲ್ಲ. ಕಾರು, ಬಂಗಲೆ, ಆಸ್ತಿ, ಹಣ, ದೇಹ ಸುಖ ಇದರಲ್ಲೇ ಅವನ ದಿನವೆಲ್ಲ ಕಳೆದು ಹೋಗುತ್ತಿತ್ತು. ಇದೆಲ್ಲ ಬೇಕು ನಿಜ. ಆದರೆ ಇತಿಮಿತಿ ಇರಬೇಕು. ಇಷ್ಟು ಸ್ವಾರ್ಥ ಒಳ್ಳೆಯದಲ್ಲ. ದೇವರನ್ನು ಕಾಣಬೇಕು. ದಾನ ಧರ್ಮಗಳನ್ನು ಮಾಡಬೇಕು. ದೇವರ ಇಚ್ಛೆಯಂತೆ ನಾವು ನಡೆಯಬೇಕು ಎಂದು ಅವನ ಹೆಂಡತಿ ಬಯಸುತ್ತಿದ್ದಳು. ಆದರೆ ಅವನು ಅವಳ ಮಾತನ್ನು ಕೇಳುತ್ತಿರಲಿಲ್ಲ. ಒಮ್ಮೆ ಒಬ್ಬರು ಗುರುಗಳು ಆ ಊರಿಗೆ ಬಂದಿದ್ದರು. ಅವರ ಮಾತುಗಳಿಂದ, ಅವರ ಗೈಡೆನ್ಸಿಂದ ಪ್ರಭಾವಿತಳಾದ ಅವಳು ಅವರ ಹತ್ತಿರ ತನ್ನ ಗಂಡನ ಕುರಿತು ಹೇಳಿಕೊಂಡಳು. ಅವರು ಅವಳಿಗೆ ಹೇಗಾದರೂ ಮಾಡಿ ನಿನ್ನ ಗಂಡನನ್ನು ನನ್ನ ಬಳಿ ಕರೆದುಕೊಂಡು ಬಾ, ನಾನು ಅವನನ್ನು ತಿರುಗಿಸಲು ಪ್ರಯತ್ನ ಪಡುತ್ತೇನೆ ಎಂದರು. ಅವಳು ಗಂಡನನ್ನು ಕಾಡಿಬೇಡಿ ಗುರುಗಳ ಹತ್ತಿರ ಕರೆದುಕೊಂಡು ಬಂದಳು. ಅವಳು ಹೋಗಿ ಗುರುಗಳ ಪಾದಕ್ಕೆ ತಲೆ ಇಟ್ಟು ಮಣಿದಳು. ಆದರೆ ಇವನು ಮಾತ್ರ ದೂರದಲ್ಲೇ ಕೈಕೊಟ್ಟಿಕೊಂಡು ನಿಂತಿದ್ದ. ಗುರುಗಳೇ ಅವನಿಗೆ ಹತ್ತಿರ ಬಾ ಎಂದು ಸನ್ನೆ ಮಾಡಿದರು. ಇವನು ಮನಸ್ಸಿಲ್ಲದೆ ಅವರ ಬಳಿಗೆ ಹೋದ. ನೀವು ಹಣ ಕೇಳಿದರೆ ನಾನು ಕೊಡುವುದಿಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಯೂ ಬಿಟ್ಟ. ಅವರು, ಇಲ್ಲ ಮಗು, ನನ್ನ ಹತ್ತಿರವೇ ಬೇಕಾದಷ್ಟಿದೆ. ನಿನ್ನ ಹತ್ತಿರ ನನ್ನ ಒಂದು ವಸ್ತುವನ್ನು ಕೊಡುತ್ತೇನೆ. ಜೋಪಾನವಾಗಿಟ್ಟುಕೊಂಡು ನಾವು ಮತ್ತೆ ನೋಡಿದಾಗ ಕೊಡು, ಆಗಬಹುದಾ ಎಂದರು. ಇವನು ಏನಿರಬಹುದು ಎಂದು ಯೋಚಿಸಿದ. ಅವರು ತಮ್ಮ ಪೆಟ್ಟಿಗೆಯಲ್ಲಿಟ್ಟ ಒಂದು ಕವಡೆ ಕಾಸನ್ನು ಅವನ ಬಳಿ ಕೊಟ್ಟು, ಇದೇ ಆ ವಸ್ತು, ನಿನ್ನ ಬಳಿ ಇರಲಿ, ಆಗುತ್ತಾ ಎಂದರು. ಅವನು ಇಷ್ಟೇ ತಾನೇ ಎಂದು ತಲೆ ಆಡಿಸಿ ತೆಗೆದುಕೊಂಡ. ಆದರೂ ಏನೋ ಭಯ, ಆತಂಕ, ತಾನೆಲ್ಲಿ ಮೋಸ ಹೋಗುತ್ತೇನೋ ಎಂದು. ನೀವು ಯಾವಾಗ ಹಿಂತಿರುಗಿ ಬರುತ್ತೀರಾ, ಯಾವಾಗ ತೆಗೆದುಕೊಳ್ಳುತ್ತೀರಾ ಇದನ್ನು ಎಂದು ಅವನು ಕೇಳಿದ. ಅವರು ಹೇಳಿದರು, ನಾನು ಅಲೆಮಾರಿ, ನನಗೇ ಗೊತ್ತಿಲ್ಲ. ಅಕಸ್ಮಾತ್ ನಾನೇನಾದರೂ ಅಷ್ಟರೊಳಗೆ ಸತ್ತು ಹೋದರೆ ಸ್ವರ್ಗದಲ್ಲಿ ನಿನ್ನ ಹತ್ತಿರ ತೆಗೆದುಕೊಳ್ಳುತ್ತೇನೆ. ಅಲ್ಲಿಯವರೆಗೆ ನೀನೇ ಇಟ್ಟುಕೊಂಡು ನೀನು ಮರೆಯದೆ ತೆಗೆದುಕೊಂಡು ಬಾ ಎಂದರು. ಇವನಿಗೆ ಉರಿದು ಹೋಯಿತು. ಏನು ತಮಾಷೆ ಮಾಡ್ತೀರಾ? ಸತ್ತ ನಂತರ ಏನಾಗುತ್ತೇವೋ, ಎಲ್ಲಿ ಹೋಗುತ್ತೇವೋ ಯಾರಿಗೂ ಗೊತ್ತಿಲ್ಲ. ಸಾಯುವಾಗ ನಮ್ಮ ಜೊತೆಯಲ್ಲಿ ನಾವು ಏನನ್ನಾದರೂ ತೆಗೆದುಕೊಂಡು ಹೋಗಲು ಸಾಧ್ಯವೇ ಎಂದು ಬಿಟ್ಟ. ಈ ಕೆಲಸ ಸಾಧ್ಯವಿಲ್ಲ ಎಂದು ಕೋಪಿಸಿಕೊಂಡು ಅದನ್ನು ಅವರಿಗೆ ಹಿಂತಿರುಗಿಸಿ ಮನೆಗೆ ದುಮುಗುಡುತ್ತಾ ಬಂದನು. ಇಲ್ಲಿಯವರೆಗೆ ಅವನು ಈ ಜೀವನದ ಅಶಾಶ್ವತೆಯನ್ನು ಗಮನಿಸಿಯೇ ಇರಲಿಲ್ಲ. ಅವನ ಭಾವನೆಗಳಿಗೆ ಪೆಟ್ಟು ಬಿದ್ದಿತ್ತು. ನಾನು ಗಳಿಸುತ್ತಿದ್ದೇನೆ, ಎಲ್ಲ ಯಾವತ್ತಿದ್ದರೂ ನನ್ನದೇ ಎಂಬ ನಂಬಿಕೆ ಈಗ ಬಿರುಕು ಬಿಟ್ಟಿತ್ತು. ಈಶಾವಾಸ್ಯ ಉಪನಿಷತ್ ಹೇಳುತ್ತದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದಃ ಕಸ್ಯ ಸಿದ್ಧನಂ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಈಶ್ವರನದೇ ಎನ್ನುತ್ತದೆ ಉಪನಿಷತ್ತು.
ತ್ಯಾಗದಿಂದ ಅನುಭವಿಸು ಎನ್ನುತ್ತದೆ ಈ ಮಂತ್ರ. ಹಾಗೆಂದರೇನು? ತ್ಯಾಗ ಎಂದರೆ ಕೊಡುವುದು. ಕೊಟ್ಟ ಮೇಲೆ ಅನುಭವಿಸುವುದಕ್ಕೆ ಏನು ಉಳಿದಿರುತ್ತದೆ? ನಿಜವಾದ ಅನುಭವ, ಸುಖ ಸಿಗುವುದು ನಾವು ನಮ್ಮಲ್ಲಿರುವುದನ್ನು ತ್ಯಾಗ ಮಾಡಿದಾಗಲೇ. ಜನರ ಕ್ಷೇಮಕ್ಕಾಗಿ ಶ್ರೀರಾಮಚಂದ್ರನ ಪಾದಗಳನ್ನೇ ತ್ಯಾಗ ಮಾಡಿದ್ದಳು ಪಾದುಕಾದೇವಿ. ಮತ್ತೊಬ್ಬರದನ್ನು ಅಪಹರಿಸಬಾರದು ಎನ್ನುತ್ತದೆ ಈ ಮಂತ್ರ. ಕೋಸಲ ಸಾಮ್ರಾಜ್ಯವನ್ನು ಶ್ರೀರಾಮನ ಸ್ವತ್ತು ಎಂದೇ ತಿಳಿದಿದ್ದ ಭರತ ಅದನ್ನು ಅಪಹರಿಸಲು ಅವನಿಗೆ ಸುತರಾಂ ಮನಸ್ಸಿರಲಿಲ್ಲ. ಯಾವುದೇ ಕಾರಣಕ್ಕೂ ರಾಮನಿಂದ ರಾಜ್ಯವನ್ನು ಅಪಹರಿಸಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳಲಾರೆ ಎಂದು ನಿರ್ಧರಿಸಿದ್ದ. ಆದುದರಿಂದಲೇ ವಸಿಷ್ಠರು ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದಲ್ಲಿರಿಸಿ ಪ್ರತಿನಿಧಿಯಾಗಿ ರಾಜ್ಯವಾಳು ಎಂದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದ. ಈ ಕಥೆಯಲ್ಲೂ ಸಹ ಆ ಧನಿಕನಿಗೆ ಗುರುವಿನಿಂದ ಬಂದ ಒಂದು ಮಾತುಗಳಿಂದ ಎಲ್ಲವೂ ಅರ್ಥವಾಗಿತ್ತು. ಎಲ್ಲವೂ ಭಗವಂತನದೇ, ನಾವು ಕಸ್ಟೋಡಿಯನ್ಸ್ ಮಾತ್ರ. ಮತ್ತೊಬ್ಬರದನ್ನು ಅಪಹರಿಸಬಾರದು, ಬೇರೆಯವರಿಗೆ ಅನ್ಯಾಯ ಮಾಡಿ ಸಂಪಾದನೆ ಮಾಡಬಾರದು. ಮೂರನೆಯದು, ನಾವು ಸಂಪಾದಿಸಿದ್ದರಲ್ಲಿ, ಭಗವಂತ ಕೊಟ್ಟಿದ್ದರಲ್ಲಿ ಎಲ್ಲರಿಗೂ ಕೊಡುವುದನ್ನು ಕೊಟ್ಟು ಉಳಿಯುವುದು ಮಾತ್ರ ನನ್ನದು ಎಂದು ತಿಳಿಯಬೇಕು. ಇವಿಷ್ಟು ಅರ್ಥವಾಗಿತ್ತು ಆ ಧನಿಕನಿಗೆ. ಗಳಿಸಿದ್ದನ್ನು ಬಚ್ಚಿಟ್ಟರೆ ಅದು ಹಾಳು, ಅದು ಅವನ ಜೊತೆಯಲ್ಲೇ ಸಾಯುವುದು. ಕೊಟ್ಟದ್ದೇ ಶಾಶ್ವತ, ಅದೇ ಜೊತೆಯಲ್ಲಿ ಬರುವುದು. ಇದನ್ನೇ ಆ ಗುರು ಆ ಧನಿಕ ಸ್ವಾರ್ಥಿ ವಿಷಯಲೋಲುಪನಿಗೆ ಅರ್ಥ ಮಾಡಿಸಿದ್ದು. ಶ್ರೀ ಗುರುಭ್ಯೋ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.